गुरुं सच्चिदानन्दं प्रदायान्तमाश्रये श्री श्री सच्चिदानन्देन्द्र सरस्वती महासद्गुरुभ्यो नमः श्रीः भगवन् अक्षय प्रथमाष्टमिते तन्निधनम् तदस्य पितरो अन्वायत्ताः तस्मात् तान् निदधति निधनभाजिनो हेतस्य साम्नः ये एवं खलु अमुमादित्यं नप्तुधामोपास्ते अथ यत् निधनं तत् अस्य पितरः अन्वायत्ताः तस्मात् तान् निदधति निधनभाजिनः एवं खलु अमुम् आदित्यं सप्तविधं काम उपास्ते ಇನ್ನು ಅದು ಅಸ್ತಮಾನವಾದ ಕೂಡಲೇನೆ ಯಾವ ಒಂದು ಕಾಲ ಉಂಟೋ ಆ ಕಾಲ ನಿಧನ ಅಂತ ಅನಿಸ್ಕೊಳತ್ತೆ. ಅಂದ್ರೆ ನಿಧನದಲ್ಲಿ ಆ ಕಾಲ ದೃಷ್ಟಿ ಮಾಡ್ಬೇಕು. ಅದನ್ನ ಪಿತೃಗಳು ಅನುಸರಿಸ್ಕೊಂಡಿದ್ದಾರಂತೆ. ಅದನ್ನ ಪಿತೃಗಳಿಗೆ ದರ್ಬೆ ಮೇಲೆ ಪಿಂಡವನ್ನು ಇಡ್ತಾರೆ ನಿಧತಿ. ಯಾಕಂದ್ರೆ ನಿಧನ ಭಾಗಿನ ದರ್ಬೆ ಮೇಲೆ ಪಿಂಡ ಇಟ್ಟಾಗಲೇ ಅವ್ರಿಗೆ ಅದು ಸೇರೋದು, ಇಲ್ಲದವ್ರಿಗೆ ಏನು ಸೇರೋದೇ ಇಲ್ಲ. ಈ ಧಾಮ ಅಲ್ಲ. ಈ ರೀತಿ ಆದಿತ್ಯರನ್ನ ಸಪ್ತಧಾಮವನ್ನ ಸೇರಿಕೊಂಡಿದ್ದನ್ನು ಯಾರು ಉಪಾಸನೆ ಮಾಡ್ತಾನೋ ಅವರು ಆದಿತ್ಯ ಸಾಹಿತ್ಯ ಚರಿಯಿಂದ ಧ್ಯಾನ ಮಾಡ್ಕೊಬೇಕು. ಒಂದೇನಪ್ಪ ಹಿಂಕಾರ ಪಶುಗಳು, ಮನುಷ್ಯರು, ಸಂಗಮ ಪಕ್ಷಿಗಳು, ಉದ್ಗೀತ ದೇವತೆಗಳು, ಆಮೇಲೆ ಒಂದು ಗೊತ್ತಿಲ್ಲಗಳ ಇದು ಗೀತ, ಆಮೇಲೆ ಪ್ರತಿಹರ್ತ, ಪ್ರತಿಹಾರ, ಗರ್ಭ ಗರ್ಭ ಇದೆ. ಓ ಆಮೇಲೆ ಇನ್ನೊಂದು ಉಪದ್ರವ ಅಲ್ಲ, ಉಪದ್ರವ ಯಾವ್ದ ಪಶು ಆಗೈತ ಉಪದ್ರವ ಪಶು ಅಲ್ಲಪ್ಪ. ಕಕ್ಷ ಶುಭ್ರ ಅರಣ್ಯ ಪಶು ಆಯ್ತಾ. ಆಮೇಲೆ ಇದ ಪಕ್ಷಿಗಳ ಅನಾರಂಭಣಂ ಆದಾಯ ಗಚ್ಚತಿ. ಅಸಯ ಪ್ರಥಮಾಸ್ಯಮಿತಿ ಅದರ್ಶನಂ ಜಿಗಮಿಷತಿ ಸವಿತರಿ ತನ್ನಿಧನಂ. ಇವನು ಯಾವ ಮೊದಲನೆಯ ಅಸ್ತಪನವನ್ನು ಹೊಂದುತ್ತಾನೆ, ಅದರ್ಶನಂ ಜಿಗಮಿಷತಿ ಗಂತು ಮಿಚ್ಚತಿ ಜುಗಮಿಷತಿ ಅದರ್ಶನ ಹೊಂದೇನೆ ಸ್ಪರ್ಧಾನೋ ಸವಿತರಿ ಸಪ್ತಮಿಯ ಕ್ವಶನ ಸವಿತ ಅದು ನಿಧನ ಎಂಬುದಾಗಿ ಬೇಕೋ. ಯಾಕೆ ಹಿಂದಿರ್ತಾರೆ ಹಿಂದೆ ಆನ್ ಮಾಡ್ಕೋ. ಅದನ್ನ ಪಿತೃಗಳು ಅನುಸರಿಸಿಕೊಂಡಿದ್ದಾರೆ, ಸೇರಿಸಿಕೊಂಡಿದ್ದಾರೆ. ತಸ್ಮಾತ್ ತಾನ್ ನಿದಧತಿ ಪಿತಾಮಹ ಪ್ರಪಿತಾಮಹ ರೂಪೇಣ ದರ್ಭೇಶು ನಿಕ್ಷಿಪಂತಿ ತಾನ್. ಆದ್ದರಿಂದ ಅವರನ್ನ ಅಂದ್ರೆ ತನ್ನಿಗೆ ಏತತ್ತೇ ಸ್ಪತ್ತತ ಶರ್ಮನ್ ಗೋತ್ರ ಸ್ವರೂಪ ಏ ಚತ್ವಾರನು ಏತತ್ತೇ ಪಿತಾಮಹ ಶರ್ಮನ್ ಗೋತ್ರ ರುದ್ರರೂಪ ಏತತ್ತೇ ಪಿತಾಮಹ ಶರ್ಮನ್ ಅಗೋತ್ರ ಆದಿತ್ಯ ರೂಪ ಅಂತ ಹೇಳಿ ಪಿತಾಮಹ ಪಿತಾಮಹ ದರ್ಭೆ ಮೇಲೆ ಇಡ್ತಾರೆ. ಸುಬ್ರಹ್ಮಣ್ಯ ಶರ್ಮನ್, ವೆಂಕಟೇಶ ಶರ್ಮನ್, ಸುಬ್ರಹ್ಮಣ್ಯ ಶರ್ಮನ್ ಅಂತ ಹೇಳಿಟ್ಟು ಅವ್ರು ಬಹಳ ಇಟ್ಟು ಎಳ್ಳೆ ಇಟ್ಬಿಟ್ಟು ಬಿಟ್ರೆ ಪಿತೃಗಳಿಗೆ ಹೊಟ್ಟೆ ತುಂಬಾ ಊಟ. ಅದು ಪಿಂಡ ತಿಂತಾರೆ ಅವರು. ಅಯ್ಯೋ ಪಿಂಡ ಭಾಜಿಗಳು. ತದರ್ಥಂ ಪಿಂಡಾನ್ ವಾ ಸ್ಥಾಪಯಂತಿ, ಅದಕ್ಕಾಗಿ ಪಿಂಡವನ್ನಾದ್ರೂ ಇಡುತ್ತಾರೆ. ಮೊದಲು ದರ್ಭೋಗಿ ನಿಕ್ಷಿಪಂತಿ ಎಂದು ದರ್ಭದಲ್ಲೇ ಇಟ್ಟು ಅವರು ಆಯಾ ಸ್ವಾಮಿ ಆವಾಹನೆ ಮಾಡ್ಬಿಟ್ಟು ತಪ್ಪನೆ ಕೊಡೋದು. ಅದೊಂದು ದರ್ಭದಲ್ಲಿ ಪಿಂಡವನ್ನಾದ್ರೂ ಇಡ್ತಾರೆ. ಏನ್ ಮಾಡ್ಬಿಟ್ಟು
ನಿಧನ ಸಂಬಂಧ ಅದು ನಿಧನ ಬಾಜಿನೋ ಹಿ ಏತಸ್ಯ ಸಾಮ್ನಃ ಪಿತರಃ. ನಿಧನ ಸಂಬಂಧ ಇದೆ, ಇಡೋದುವರೆಗೂ ನಿಧನ, ನಿಧತ್ಯೇತಿ ನಿಧನಂ ಅದು. ಇನ್ನೊಂದು ಪಿಂಡವನ್ನು ಇಡೋದು, ಹಾಗಾಗಿ ಪಿತೃಗಳಿಗೆ ಪಿಂಡ ಇರ್ತಾರೆ, ಇಲ್ಲಿ ನಿಧನ ಅಂತ ಇದು ಉದ್ಗೀತ ಭಕ್ತಿ ಸಪ್ತಮಿ ಸಾಮ ಭಕ್ತಿ ಒಂದು. ಆ ಒಂದು ಹೋಲಿಕೆಯಿಂದ ಪಿತೃಗಳು ಈ ಸಾಮಕ್ಕೆ ಸೇರ್ಕೊಂಡವರು, ಕೂಡ್ಕೊಂಡವರು ಪಿತೃಗಳು. ಏಂ ಅವಯವಶಃ ಸಪ್ತಧಾ ವಿಭಕ್ತಂ ಖಲು ಅಮುಮಾದಿತ್ಯಂ ಸಪ್ತವಿಧಂ ಸಾಮೋಪಾಸ್ತೆ ಯಹ ತಸ್ಯ ತದಾಪತ್ಯ ಫಲಮಿತಿ ವಾಕ್ಯಶೇಷಃ. ಈ ರೀತಿಯಾಗಿ 7 ಪ್ರಕಾರವಾಗಿರ್ತಕ್ಕಂತಹ ಆದಿತ್ಯರನ್ನ ಉಪಾಸನೆ ಮಾಡ್ತಾನೋ ಅವನಿಗೆ ಆದಿತ್ಯಾಪತ್ತಿಯೇ ಆಗತ್ತೆ, ಆದಿತ್ಯರು ಒಂದಾಗುವುದು ಅನ್ನೋ ಫಲವಾಗತ್ತೆ ಎಂಬುದು ವಾಕ್ಯಶೇಷವಾಗಿ ತಿಳ್ಕೋಬೇಕು. ಅಥ ಖಲು ಆತ್ಮಸಂಹಿತಮತಿ ಮೃತ್ಯು ಸಪ್ತವಿಧಂ ಸಾಮೋಪಾಸೀತ ಹಿಂಕಾರ ಇತಿ ತ್ರ್ಯಕ್ಷರಂ ಪ್ರಸ್ತಾವ ಇತಿ ತ್ರ್ಯಕ್ಷರಂ ತತ್ಸಮ. अर्थात खलु आत्मसंहितम अति मृत्यु सप्तविधम साम उपासीता हिंकारः इति ತ್ರ್ಯಕ್ಷರಂ प्रस्तावः इति त्रयक्षरं तत् समम्. ಈಗ ಇದೇ ಸಪ್ತವಿಧ ಸಾಮ ಇದೆಯಲ್ಲ, ಹಿಂಕಾರ, ಪ್ರಸ್ತಾವ, ಉಜ್ಜೀತ, ಪ್ರತಿಹಾರ, ಆದಿ, ಉಪದ್ರವ, ನಿಧನ ಇದೆಯಲ್ಲ, ಇದಕ್ಕೆ ಆತ್ಮಸಂಹಿತಾನ ಅದಕ್ಕೆ ಹೊಂದುಗಳಿಲ್ಲ, ಆಯಾ ಅಳತೆಗೆ ಕರೆಕ್ಟ್ ಆಗಿರ್ತಕ್ಕಂಥ ಉಪಾಸನೆ ಆಗಿದೆ ಅಂತ. ಈ 7 3 ಮಾಡಿ ಒಂದನ್ನು ಎಕ್ಸ್ಟ್ರಾ ಬರುತ್ತೆ. ಒಂದು ಅಕ್ಷರ, ಅಕ್ಷರ ಎಷ್ಟು ಅಕ್ಷರ? 3, ಅದು ಕರೆಕ್ಟ್ ಆಯ್ತಲ್ಲ. ಹಾಗೆ ಅಂದ್ರೆ ಆತ್ಮಸಂಹಿತ ಅಂದ್ರೆ ಆ 7ಗೆ ತಮ್ಮ ಅಳತೆಗೆ ತಕ್ಕದ್ದಾಗಿರೋ ಒಂದು ಉಪಾಸನೆ. ಆ ಸಾಮವನ್ನು ಸಪ್ತವಿಧಲ್ಲೇ ಈ ಸಾಮವನ್ನು ಉಪಾಸನೆ ಮಾಡ್ಬೋದು. ಹಾಗೆಂದ್ರೆ ಹಿಂಕಾರ ಇದೆಯಲ್ಲಪ್ಪ, ಅದು ಎಷ್ಟಕ್ಷರ? ಹಿಮ್ಮದು ಹಿಂಕಾರಗಳ 3 ಅಕ್ಷರ. ಹಿಂಕಾರ ಇಸ್ಕೋಬೇಕು, ಹಿಮ್ಮ ಅಷ್ಟೇ ಇಟ್ಕೋಬಹುದು, ಹಿಂಕಾರ ಇಸ್ಕೋಬೇಕು, ಅದು 3 ಅಕ್ಷರ. ಪ್ರಸ್ತಾವ ಅದ್ರಲ್ಲಿ 3 ಹೆಜ್ಜೆ ಇದೆ. ಹಿಂಕಾರ ಅಲ್ಲಿ ಹಿಮ್ಮ ಅಷ್ಟೇ ಇರೋದು, ಕಾರ ಇವು ಸೇರಿಸ್ಕೊಂಡಿರೋದು, ಕಾರ ಸೇರಿ 3 ಹಾಕೋದು, ಕಾರ ಸೇರಿಸ್ಕೊಂಡು 3 ಮಾಡ್ಕೊಡೋದು. ಪ್ರಸ್ತಾವದಲ್ಲಿ ಅಲ್ಲಿ 3 ಹೆಜ್ಜೆ ಇದೆ, ಅದು 3 ಅದು 3 ಈಕ್ವಲ್ ಆಯ್ತು. ಅದಾದ್ರು ಒಂದು ಅದೇ ಹೊಂದುಗಳಿಯಾಗಿರ್ತಕ್ಕಂಥದ್ದು ಭಾವನೆ ಮಾಡೋದು. ಮೃತ್ಯು ಆದಿತ್ಯ, ಇಲ್ಲಿ ಮೃತ್ಯು ಯಾವ ಗೊತ್ತಾ? ಆದಿತ್ಯನೇ. ಯಾಕ? ಕಾಲರೂಪಿ ಸಂವತ್ಸರಾತ್ಮ, ಅವನ ಅಹೋಭಿ ಆಯು ಕ್ಷಪಯತಿ, ಹಗಲುಗಳಿಂದ ರಾತ್ರಿಗಳಿಂದ ನಮ್ಮ ಆಯುಷನ್ನೆಲ್ಲ ಕ್ಷಯ ಮಾಡ್ತಾನೆ. ಆಯ್ತಾಗಲೇ ನವೆಂಬರ್ ಅಲ್ಲಿ 18 ದಿವಸ ಡಮರ್ಗಯ, ಈಚನೆ ಬಂತು 20ನೇ ಇಸ್ವಿ ಅಂದ್ವಿ, ನವೆಂಬರ್ಗೂ ಹೋಗಾಯ್ತು. ಇನ್ ಯಾಕೆ ಆಗ್ಬಿಟ್ರೆ 20ನೇ ಇಸ್ವಿ ಆಯ್ತು, 21ನೇ ಇಸ್ವಿ ಹತ್ತತ್ರ ಬಂದೆ, ಟಿಕೆಟ್ ಬಂತು, ನೆಕ್ಸ್ಟ್ ಸ್ಟೇಷನ್ ನಿಮ್ದೆ ಇಳಿದಾಯ್ತು. ಹೀಗೆ ಓಡ್ ಬರ್ತಾ ಇದೆ ನಿಮ್ ಸ್ಟೇಷನ್, ಓಡ್ ಬರ್ತಾ ಇದೆ. ಇನ್ ಪಕ್ಕದಲ್ಲೇ ಇದೆ, ಆ ಕಾಣ್ತಾ ಇದೆ, ಬೆಟ್ಟಗಿಟ್ಟ ಕಾಣ್ತಾ ಇದೆ, ರೈಲ್ ಹೋಗ್ಬೇಕಾದ್ರೆ ಆ ಬೆಟ್ಟದ ಆ ಕಡೆ ನಮ್ಮೂರು, ಅಲ್ಲಿ ಬಂದ್ಬಿಟ್ರೆ ಸ್ಟಾಪ್. ಅಲ್ಲಿಗೆ ಸುಮ್ಮನೆ ಬಂದಿದ್ದೀನಿ, ನಮ್ಮೂರು ಅಲ್ಲಿದೆ ನಮ್ಮೂರು, ಮನೆಯಲ್ಲಿ ಬಂದೆ ಅಂತ. ಮೃತ್ಯು ಯಾರು? ಆದಿತ್ಯನೇ ಮೃತ್ಯು. ಅಹೋರಾತ್ರಾದಿ ಕಾಲೇನ ಜಗತಃ ಪ್ರಮಾಪಯಿತೃತ್ವಾದ್. ಪ್ರಮಾಪಯತಿ ಪ್ರಮಾಯಿತರು. ಅಹೋರಾತ್ರಾದಿ, ಅಹೋರಾತ್ರ, ಪಕ್ಷ, ಮಾಸ, ಋತು, ಅಯನ, ಈ ಒಂದು ಕಾಲರೂಪದಿಂದ ಜಗತ್ತನ್ನೇ ನಾಶಪಡಿಸುತ್ತಾನೆ, ಸಾಯಿಸುತ್ತಾನೆ. ಪ್ರಮಾಪಯತಿ ಧಾತ್ಯೇನೋ ಹೋಯ್ತವ. ಮೀ ಹಿಂಸಾಯಮ, ಅದಕ್ಕೆ ಸನ್ನಂತದಲ್ಲಿ ಮಾಪಯತಿ ಆಗುತ್ತೆ. ಪ್ರಮಾಪಯತಿ ಸಾಯಿಸುತ್ತಾನೆ. ಪ್ರಮಾಪಯತಿ ಪ್ರಮಾಯಿತ ಸಾಯಿಸುತ್ತಾನಾದ್ದರಿಂದ ಅಹೋರಾತ್ರಾದಿ ಕಾಲದಿಂದ ಜಗತ್ತನ್ನೇ ಸಾಯಿಸ್ತಾನೆ ಅವನು.
ಸರ್ವೇಷಾಂ ಭೂತಾನಾಂ ಪ್ರಾಣಾನಾಂ ಸರ್ವೇಷಾಂ ಭೂತಾನಾಂ ಪ್ರಾಣಾನಾಯ ಹೀಗೆ ಪ್ರಾರ್ಥನೆ ಹೋದ್ರೆ ಪ್ರಾರ್ಥನೆ ಅಷ್ಟೇ. ತಸ್ಯ ಅತಿತರಣಾಯ ಇದಂ ಸಾಮೋಪಾಸನ ಉಪದಿಶ್ಯತೆ. ಈ ಮೃತ್ಯು ದಾಟಬೇಕಪ್ಪ. ಮೃತ್ಯು ದಾಟೋ ಏನ್ ಮಾಡ್ಬೇಕು? ಆಯ್ಕೆ ಒಂದಾಗ್ಬಿಡ್ಬೇಕು. ಚಳಿ ದಾಟಬೇಕಪ್ಪ. ಚಳಿ ಅಗ್ನಿ ಒಂದಾಗ್ಬಿಟ್ರೆ ಚಳಿ ಆಗೋದೇ ಇಲ್ಲ. ಹಂಗೆ ಆಯ್ತಲ್ಲಿ ಒಂದಾಗ್ಬಿಟ್ರೆ ಇನ್ನು ಅಹೋರಾತ್ರಿ ಆಯ್ತನೇ ಇಲ್ಲ. ನೀನ ಮಹೋರಾತ್ರಿ ಲೋಕಮಾಪ್ಲುತ ಎಲ್ಲ ಬರ್ತದೆ. ನೀವು ಮುಷ್ಟಿತ ಶವ ನೀನು ಮಹೋರಾತ್ರಿ ಮುಷ್ಟಿತ ಶವ ಬರ್ತದೆ. ನೀನು ಮಹೋರಾತ್ರಿ ಲೋಕಮಾಬ್ದಹನಾಸ್ಯಾಹೋರಾತ್ರಿ ನಾಚಿಕೆ ಮುಷ್ಟಿತಷ್ಟದು ಸಂಬಂಧ ಹೊಡಿತದೆ. ಸಂಜ್ಞಾನವೇ ಹಂಗಪ್ಪ ಬಿಡಲ್ಲ. ಕರೆಕ್ಟ್ ಹೇಳ್ಬೇಕು. ಆಹಾ ಪಂಚಾಯತ್ ಪೂರ್ತಿ ಹೆಂಗಿದೆ ಹೇಳು. ಪ್ರಮಾಪ್ರೀತಸ್ವಾದನ್ನ ಸಾಯಿಸುತ್ತಾನೆ, ನಾಶಪಡಿಸುತ್ತಾನೆ ಜಗತ್ತನ್ನ. ಯಾರೋ ಅದ ಸೂರ್ಯನಲ್ಲಿ ಒಂದಾಗಬೇಡ. ಸೂರ್ಯನಲ್ಲಿ ಬಿಟ್ರೆ ನೀನ ಮಹೋರಾತ್ರಿ ಅತಿ ತರತಃ ಅಹೋರ ಆಚಿಲ್ಲ ಅಕ್ಷಿ ಬಂದಿಲ್ಲ. ಇದಂ ಸಾಮೋಪಾಸನ ಉಪದಿಶ್ಯತೆ. ಅದನ್ನ ದಾಟ್ಬೇಕು. ಆ ಮೃತ್ಯು ದಾಟ್ಬೇಕು. ಕಾಲ ರೂಪದ ಕಾಲಾತ್ಮ ಪದಾರ್ಥ ಒಂದಾಗ್ಬೇಕು. ಅದಕ್ಕೆ ಈ ಸಾಮೋಪಾಸನೆ ಹೇಳ್ತೀನಿ ಅಂತ ಹೊರಟಿದೆ. ಈ ಸಾಮೋಪಾಸನೆ ಮಾಡಿದ್ರೆ ಆದಿತ್ಯನಲ್ಲಿ ಒಂದಾಗ್ಬಿಡ್ತಾನೆ. ಅಥ ಖಲು ಅನಂತರಂ ಆದಿತ್ಯ ಮೃತ್ಯು ವಿಷಯ ಸಾಮೋಪಾಸನಸ್ಯ ಆತ್ಮಸಂಹಿತಂ ಸ್ವಾವಯವತುಲ್ಯತೆಯಾ ಸಂಹಿತಂ ಪರಮಾತ್ಮತುಲ್ಯತೆಯಾ ವಾ ಸಂಹಿತಂ ಅತಿ ಮೃತ್ಯು ಮೃತ್ಯುಜಯ ಹೇತುತ್ವಾ. ಪರಮಾತ್ಮ ಜ್ಞಾನ ಮೃತ್ಯುವನ್ನು ಮಾಡಿದ ಹಾಗೆ. ಇನ್ನು ಈಗ ಅನಂತರ ಅಂದ್ರೆ ಆದಿತ್ಯನೆಂಬ ಮೃತ್ಯು ವಿಷಯದ್ದಾದ ಸಾಮೋಪಾಸನೆ ಆತ್ಮಸಂಬಂಧ ತಮಗೇನ ಆ 7 ಇದೆಯ ಭಕ್ತಿ ಜಲ ಅದರ ಆಳತೆಗೆ ಹೊಂದ್ಕೊಂಡಿರ್ತಕ್ಕದ್ದಾದ ಉಪಾಸನೆ. ಆ 7 ಎಷ್ಟು ಅಕ್ಷರದ್ದಾಗಿದೆಯೋ ಅದನ್ನ ಮೂರು ಮಾಡಿ ಹೊಂದಿಸ್ಬಿಡ್ತಾರಲ್ಲ. ಉಪದ್ರವ ಎಷ್ಟ? ಆದಿ ಅದೊಂದು ಇದಕ್ಕೆ ಹಾಕು. ಏನಾಯ್ತು? 4 ಒಂದು ಇದಕ್ಕೆ 3 5 ಏನ್ ದೊಡ್ಡದವನು. ಆದಿಗೆ ಒಂದು ಕೊಟ್ರೆ ಉಪದ್ರವದಿಂದ ಉಪದ್ರವ 4 ಆದಿ 2 ಉಪದ್ರವ 4ರಿಂದ 5 ಒಂದು ಕೊಟ್ರೆ 5 ಆಗುತ್ತಾ? ಏನೇನೋ ಮಾರಾಯ ಅರ್ಥ ಆಗಿಲ್ವಾ? ಯಾಕೆ ಗಾಯತ್ರಿ ಮಾಡಿದ್ರು ಅದಿಗೆ? ಹಾ ಆದಿಗೆ ಮತ್ತೆ ಅದಿಗಲ್ಲ ಏನ್ ಅರ್ಥ ಆಯ್ತಾ? ಅವಾಗ ಏನಾಗುತ್ತೆ? ತಸ್ಯಾಮೇತ ನೆಷ್ಟ ವಕ್ಕರಾಣ್ಣ ಪಚ್ಚಿದ್ಯಾದಿಧಾತ್ ಯಾರು 8 ಅಕ್ಷರ ಕಳೆದ್ಬಿಟ್ಟ. ಯಾವ್ಯಾವ್ದಿದ್ದ? ಯಾವ್ಯಾವ್ದುಂಟು? ಉಷ್ಟಿಕ್ಕಲ್ಲಿ 28 ಇತ್ತು. ಸೃಷ್ಟಪ 44 ಇತ್ತು. 44 8 ತೆಗೆದ ಇದಕ್ಕೆ ಕೊಟ್ಟ, ಉಷ್ಟಿಗೆ ಕೊಟ್ಟ. 44 8 ಕಮ್ಮಿ ಆದ್ರೆ ಎಷ್ಟಾಗತ್ತೆ? ಅಯ್ಯೋ ಲೆಕ್ಕನ ಬರುವ ಕುಡಿದ್ರೆ 28ಕ್ಕೆ ಆಯ್ತು. ದ್ವಾದಶ ಎಕ್ಕರಿ ಗಾಯತ್ರಿ ಬದಿ ನೋಡಬಹುದು. ದ್ವಾದಶ ಎಕ್ಕರಿ ಜಗತಿ ಬದಿ 12 ಅಕ್ಷರ ಆಯ್ತು. ದ್ವಾದಶ ಅಕ್ಷರ 12 ಕಳೆದ. ಯಾವ್ದಿದ್ದು? ಜಗತಿದು. ಜಗತಿ ಕಳ್ಬಿಟ್ಟು ಗಾಯತ್ರಿ ಕೊಟ್ಟ. ಆ ಗಾಯತ್ರಿ ಎಷ್ಟಾಯ್ತು? ಎಷ್ಟಿತ್ತು ಗಾಯತ್ರಿಗೆ? 24 28 ಗಾಯತ್ರಿ ಚತುರ್ಶತಕ ಗಾಯತ್ರಿ ಇಲ್ವಾ? 24 12 ಸೇರಿಸ. ಅದನ್ನು 48 12 ತೆಗಿ. ಬೃಹತಿ ಹೋಗ್ತಾ ಬೃಹತಿಗೆ ಎಷ್ಟ? ಷಟ್ವಿಕರ ಬೃಹತಿ ಭಾರತ ಗೊತ್ತಿಲ್ವಾ? ಅಯ್ಯೋ ಪಂಕ್ತಿ ಬೃಹತಿ ಮತ್ತೆ ಉಚಿತ. 4 ಅಕ್ಷರ ಪಂಕ್ತಿ ಓಡೋಗ್ ಮುಂದಕ್ಕೆ. ಅದಷ್ಟು 4 ಅಕ್ಷರ ಹಿಂದೆ ಕೂತ್ಕೊಂಡ್ಬಿಡ್ತು. ಸಸ್ಯಾಮಿತಾನಿ 4 ಅಕ್ಷರ ಪಚ್ಚಿದ್ದ. ಅದ 4 ಕರೆದು ಇದಕ್ಕೆ ಕೊಟ್ಟ. ಅಷ್ಟು ಕೊಟ್ಟ. ಅದೇನಾಯ್ತು? 32 ಅಕ್ಷರ 4 ಆಯ್ತು. 32 ಹಾಕ್ಬಲ್ವಾ?
ಅದಕ್ಕೆ ಆತ ತಕ್ಕದ್ದಾಗಿರ್ತಕ್ಕಂತಹ ಒಂದು ಅತಿಮೃತ್ಯುವನ್ನು ಗೆಲ್ಲುವುದಕ್ಕೆ ಕಾರಣವಾಗಿದೆಯಾ ಆದ್ದರಿಂದ ಅದರ ಅಥವಾ ಪರಮಾತ್ಮ ಜ್ಞಾನದಿಂದ ಅಮೃತ ಮೃತ್ಯು ದಾರ್ತಾನಲ್ಲ ಅಂತ ಅದಕ್ಕೆ ಸಮಾನವಾದ ಆತ್ಮನು ಪರಮಾತ್ಮ ಅದಕ್ಕೆ ಸಮಾನವಾಗಿ ಅತಿ ಮೃತ್ಯುವನ್ನು ಮೀರುವುದಕ್ಕೆ ಕಾರಣವಾಗಿದೆಯಾ ಆದ್ದರಿಂದ ಅಂತಹ ಉಪಾಸನೆ ಹೇಳ್ತೀನಿ ಹೊರಟಿದೆ. ಯಥಾ ಪ್ರಥಮೇ ಅಧ್ಯಾಯೇ ಉದ್ಗೀತ ಭಕ್ತಿ ನಾಮಾಕ್ಷರಾಣಿ ಉದ್ಗೀತ ಇತಿ ಉಪಾಸತ್ವೇನ ಉಕ್ತಾನಿ ತಥಾ ಯಹ ಸಾಮ್ನಃ ಸಪ್ತವಿಧ ಭಕ್ತಿ ನಾಮಾಕ್ಷರಾಣಿ ಸಮಾಹೃತ್ಯ ತ್ರಿಭುಃ ಸಮತಯ ಸಾಮುತ್ವಂ ಪರಿಕಲ್ಪ್ಯ ಉಪಾಸತ್ವೇನ ಉಚ್ಯಂತೆ. ಹೇಗೆ ಮೊದಲನೇ ಅಧ್ಯಾಯದಲ್ಲಿ ಉದ್ಗೀತ ಭಕ್ತಿಯಲ್ಲ ಊತು ಗೀತ ಇದೆಯಲ್ಲ ಆಯ್ತೇವೋ ಗೀ ನಿಮಿತ್ತಂ ಗೀ ಮಾಡ್ತಲ್ಲ ಹಾಗೆ ಊತು ಗೀ ಆ ನಾಮಾಕ್ಷರಗಳನ್ನ ಉಪಾಸನೆ ಮಾಡಕ್ಕೆ ಹೇಗೆ ಹೇಳಿಸ್ತೋ ಅದೇ ರೀತಿ ಸಪ್ತವಿಧ ಭಕ್ತಿಯಲ್ಲಿ ನಾಮಾಕ್ಷರಗಳು ಏನಿದೆ ಅದೆಲ್ಲ ಕೂಡಿಸ್ಬಿಟ್ಟು ಆ 7 ಕೂಡಿಸ್ಬಿಟ್ಟು 3 ತುಂಡು ಮಾಡುತ್ತೆ. 3 2 1 ಮಾಡಿ ಒಂದೊಂದು ಕೊಡಿಸುತ್ತೆ. ಅದು 22 ಇದೆ. 22 ಹೆಂಗ 3ನೇ ಭಾಗ ಮಾಡ್ತೀಯಾ? ಅಲ್ಲ ನಾವು 7 3 21 ಒಂದು ಎಕ್ಸ್ಟ್ರಾ 22 ಹೆಂಗ್ ಮಾಡುವ? ಒಂದು ಅಕ್ಷರ ಎಷ್ಟು ಅಕ್ಷರ? ಅಕ್ಷರ ನಾವು ಹೊಂದಿಸಿದ್ರಿಂದ ಇದೆ. ತ್ರಿಭುಸ್ತಿವಿ ಸಮುದಾಯ 3 ಸಮ ಮಾಡಿಕೊಂಡು ಸಾಮರ್ಥ್ಯನ ಕಲ್ಪಿಸಿಕೊಂಡು ಉಪಾಸನೆ ಹೇಳ್ತಾ ಇದೆ. ತದುಪಾಸನಂ ಮೃತ್ಯುಗೋಚರಾಕ್ಷರ ಸಂಖ್ಯಾ ಸಾಮಾನ್ಯೇನ ಮೃತ್ಯುಂ ಪ್ರಾಪ್ಯ ತದುತಿರಿಕ್ತಾಕ್ಷರೇಣ ತಸ್ಯ ಆದಿತ್ಯಸ್ಯ ಮೃತ್ಯೋಃ ಅತಿಕ್ರಮಣ ಇವ ಸಂಕ್ರಮಣಂ ಕಲ್ಪಯತಿ. ಆ ಉಪಾಸನೆಯಿಂದ ಮೃತ್ಯುಗೋಚರವಾದ ಅಕ್ಷರ ಸಂಖ್ಯಾ ಸಾಮಾನ್ಯ 21 ಅಕ್ಷರ ಮೃತ್ಯುಗೋಚರವಾಗಿರ್ತಕ್ಕದ್ದು. ಆ ಸಂಖ್ಯಾ ಸಾಮಾನ್ಯದಿಂದ ಮೃತ್ಯುವನ್ನ ಆದಿತ್ಯವನ್ನ ಪಡೆದು ಇನ್ನು 22 ಅಕ್ಷರ ಇದೆಯಲ್ಲ ಅದು ದಾಟಿದ್ದು ಮೃತ್ಯುವನ್ನು ಮೀರಿದ್ದು. ಆ ಅತಿರಿಕ್ತವಾದ ಅಕ್ಷರದಿಂದ ಆದಿತ್ಯನೆಂಬ ಮೃತ್ಯುವನ್ನು ಮೀರುವುದಕ್ಕಾಗಿ ದಾಟುವುದಕ್ಕಾಗಿ ಇದು ಕಲ್ಪಿಸ್ತಾ ಇದೆ. ಉಪಾಸನೆ ಮಾಡ್ರೆ ಈ ಉಪಾಸನೆಯಿಂದ ನಿಮ್ಗೆ ಒಳ್ಳೆ ಆದಿತ್ಯರನ್ನ ಸೇರಿ ಆದಿತ್ಯರನ್ನ ಮೀರಿ ಉತ್ತಮೋತ್ತ ಫಲ ಆಗತ್ತೆ. ಅತಿಮೃತ್ಯು ಸಪ್ತವಿಧಂ ಸಾಮೋಪಾಸೀತ ಮೃತ್ಯುಮತಿಕ್ರಾಂತಂ ಅತಿರಿಕ್ತಾಕ್ಷರ ಸಂಖ್ಯೆಯ ಇತಿ ಅತಿಮೃತ್ಯು ಸಾಮ. ಅತಿಮೃತ್ಯುವಾದ ಸಪ್ತವಿಧಾಮ ಉಪಾಸನೆ ಮಾಡ್ಬೇಕು. ಮೃತ್ಯುವು ಅತಿಕ್ರಾಂತವಾಗಿರ್ತಕ್ಕಂಥ ಉಪಾಸನೆ ಅತಿರಿಕ್ತವಾದ ಅಕ್ಷರದಿಂದ ಕೂಡಿದ್ದಾಗಿದೆ ಅಂತ ಆದ್ರಿಂದ ಇದು ಅತಿಮೃತ್ಯು ಸಾಮ ಅಂತ ಇದು ಹೆಸರು. ಅತಿಮೃತ್ಯು ಸಾಮೋಪಾಸನ ಅಂತ ಈ ಉಪಾಸನೆ ಹೆಸರು. ತಸ್ಯ ಪ್ರಥಮ ಭಕ್ತಿ ನಾಮಾಕ್ಷರಾಣಿ ಹಿಂಕಾರ ಇತ್ಯತಃ ತ್ರ್ಯಕ್ಷರಂ ಭಕ್ತಿ ನಾಮ. ಆ 7 ಭಕ್ತಿಯಲ್ಲಿ ಮೊದಲನೇ ಭಕ್ತಿಯ ನಾಮ ಇದೆಯಲ್ಲ, ಮೊದಲನೇ ಭಕ್ತಿಯ ನಾಮದ ಅಕ್ಷರಗಳು ಹಿಂಕಾರ ಅಂತ ಮೊದಲನೇ ಭಕ್ತಿ ಆದ್ರಿಂದ ಆ ಹಿಂಕಾರಕ್ಕೆ 3 ಅಕ್ಷರ ಆದ್ರಿಂದ 3 ಅಕ್ಷರದ ಭಕ್ತಿ ನಾಮದ ಹಿಂಕಾರ. ಸಿಂಹ ಅಷ್ಟೇ ಭಕ್ತಿ, ಅದು ಹಿಂಕಾರ 3 ಹಿಂಕಾರ ಮಾಡ್ಕೊಂಡು 3 ಅಕ್ಷರ ಅಂತ ಹೊಂದಿಸ್ಕೊಳ್ತಾ ಇದೆ. ಪ್ರಸ್ತಾವ ಇತಿ ಭಕ್ತೇ ತ್ರ್ಯಕ್ಷರಮೇವ ನಾಮ. ಅಲ್ಲಿ 3 ಅರ್ಧ ಇದೆ. ಪ್ರಸ್ತಾವ ಅನ್ನೋದ್ರಲ್ಲಿ ಅಲ್ಲೇನು 3 ಮಾಡ್ಕೊಳ್ಳಿ ಖಾರ ಗೀರ ಏನ್ ಬೇಡ. ಇಲ್ಲಿ ಪೋಳಿ ಖಾರ ಬೇಕು. ಖಾರ ಇಳಿಯೋದು 3 ಆಗಲ್ಲ. ಇಲ್ಲಿ ಖಾರ ಇಳಿಯೋದು 3 ಆಗತ್ತೆ. ಪ್ರಸ್ತಾವ 3 ಇದೆ. ತತ್ ಪೂರ್ವೇಣ ಸಮಂ. ಅದು ಹಿಂದಿನ ಹಿಂಕಾರದಲ್ಲಿ ಸಮಾನವಾಯಿತು. ಹಿಂಕಾರಕ್ಕೆ ಎಷ್ಟು ಅಕ್ಷರ? ಪ್ರಸ್ತಾವಕ್ಕೆ ಎಷ್ಟು ಅಕ್ಷರ? ಅದು ಸಮ ಆಯ್ತು. ಆದಿ ರೀತಿ ಜಕ್ಷರಂ ಪ್ರತಿಹಾರ ಚತುರಕ್ಷರಂ ತದಿಹ ಏಕಂ ತತ್ಸಮಂ. ಜಕ್ಷರಂ ಹೇಗೆ ಸಮಾಸ? ದ್ವೇ ಅಕ್ಷರೇ ಯಸ್ಯ ತತ್. ದ್ವೇ ಅಕ್ಷರ ಯಸ್ಯ ತತ್ ಜಕ್ಷರಂ. ದ್ವಿಅಕ್ಷರ ಜಕ್ಷರ ಸಮಾಸ. ಸಮಾಸ ಅಂತ ಒಂದು ಇದು ಪ್ರಕರಣ ಉಂಟು ವ್ಯಾಕರಣದಲ್ಲಿ.
ಸತ್ಪುರುಷ ಕಮಲಾರ್ಯ ಭೋಗಿ ಎಲ್ಲ ಬರುತ್ತೆ ದ್ವಂದ್ವ ಚಾರ್ಚೆ ದ್ವಂದ್ವ ಏನಾದ್ರು ಕಿವಿ ಆದಿನದು 2 ಅಕ್ಷರ ಪ್ರತಿಹಾರ 4 ಅಕ್ಷರ ಪ್ರತಿಹಾರ ಅನ್ನೋದನ್ನ ಒಂದು ಅಕ್ಷರ ಇಲ್ಲಿ ಹಾಕೊಂಡ್ಬಿಡು ಇಹ ಅಂದ್ರೆ ಆದಿ ಜಾಗಕ್ಕೆ ಏಕಮಕ್ಷರ ಒಂದನ್ನು ಇಲ್ಲಿ ಹಾಕೊಂಡ್ಬಿಟ್ರೆ ತತ್ಸಮ ಅಲ್ವಾ ಗೊತ್ತಾಗಿಲ್ಲ ಅರ್ಥ ಆಗಿಲ್ಲ ಯಾಕೆ ಏನ್ ಪಾಠ 4 1 ತೆಗೆದ್ರೆ ಏನಾಗುತ್ತಾ ಅಟ ಏನ್ ಪಾಠ ಪ್ರತಿಹಾರ 4 ಅಕ್ಷರ ಇದೆ 4ಕ್ಕೆ 1 ಇಲ್ಲಿ ಹಾಕೊಂತ ಇದ್ದಾನೆ 4 1 ತೆಗೆದಾಗ ಹಾಕೊಡ್ತಾನೆ ಮತ್ತೆ ಸಮ ಅಂತ ಇದೆ ಅಕ್ಷರ ಆದಿ 2 ಅಕ್ಷರ ಸಪ್ತವಿಧ ಸಂಖ್ಯಾ ಪೂರ್ಣ ಓಂಕಾರ ಆದಿ ಉಚ್ಯತೆ 7 ಪ್ರಕಾರವಾಗಿರುವ ಸಾಮದ ಸಾಂಭಕ್ತಿ ಜಲ ಸಂಖ್ಯೆಯನ್ನು ತುಂಬುವಂತಹ ಓಂಕಾರಕ್ಕೆ ಆದಿ ಅಂತ ಹೇಳ್ತೀವಿ ಓಮದು ಒಂದೇ ಬಿಡುತ್ತೆ ಆದಿ ಅಂದ್ರೆ 2 ಅಕ್ಷರ ಆಗುತ್ತೆ ಆಗ ಅದರಿಂದ ಪ್ರತಿಹಾರ ತಗೊಬಹುದು ಓಂ ತಗೊಂಡು 2 ತಗೊಂಡ್ರೆ ಅದು ಮಾತ್ರ 2 ಬಿಡುತ್ತೆ ಕಷ್ಟ ಆಗುತ್ತೆ ಅದನ್ನ ಆದಿ ಇಟ್ಕೊಂಡ್ಬಿಟ್ರೆ ಆದಿಂದೇನೋ ಓಂಕಾರನೇ ಆದಿ ಅಂತ ಹೇಳ್ತಾ ಇದೆ ಸಂಖ್ಯೆಯನ್ನು ತುಂಬುವಂತಹ ಸಾಮದ ಓಂಕಾರನ ಆದಿ ಅಂತ ಹೇಳ್ತಾರೆ ಪ್ರತಿಹಾರ ಚತುರಕ್ಷರ ಪ್ರತಿಹಾರ ಅಂದ್ರೆ 4 ಅಕ್ಷರ ತತಃ ಇಹ ಏಕಮಕ್ಷರಂ ಅವಚ್ಛಿದ್ಯ ಆದ್ಯಕ್ಷರಯೋ ಪ್ರಕ್ಷಿಪ್ಯತೆ ತತಃ 4ರಿಂದ ಒಂದನ್ನ ಕಡಿದು ತುಂಡು ಮಾಡಿ ಅವಚ್ಛೇದ ಮಾಡಿ ಆದಿ ಎಂಬ ಅಕ್ಷರಗಳಿಗೆ ಹಾಕಲಾಗತ್ತೆ ಆದಿ ಅಂತ 2 ಅಕ್ಷರ ಇದೆ ಅದರೊಳಗೆ ಹಾಕಲಾಗುತ್ತೆ ತೇನ ಸಮಮೇವ ಹೌದಿ ಅದು ಸಮ ಆಗತ್ತೆ ಆದಿ ಪ್ರತಿಹಾರ ಇದೆ ಏನಾಗುತ್ತೆ ಏನ ಪ್ರತಿಹಾರ ಪ್ರತಿಹಾರದ ಪ್ರಾತಿಗಳು ಏನಾಗುತ್ತೆ ಅಷ್ಟ ಯಾಕೆ ಹೊಳೆವ ಭವತಿ ಅದರಿಂದ ಅದು ಸಮವೇ ಆಗುತ್ತೆ ಅದು ಹೊಂದ್ಕೊಂಡೇ ಇರುತ್ತೆ ಅಕ್ಷರಂ ಉಪದ್ರವೈತಿ ಚತುರಕ್ಷರಂ ತ್ರಿಭಿಃ ಸಮಂ ಭವತಿ ಅಕ್ಷರಂ ಅತಿಶಿಷ್ಯತೆ ತ್ರ್ಯಕ್ಷರಂ ತತ್ ಸಮಂ ಅರ್ಥ ಏನರ್ಥ ಅರ್ಥ ಇಲ್ಲ ಏನ್ ಪರವಾಗಿಲ್ಲ ಏನ್ ತಪ್ಪ ಉದ್ಗೀಚಾರ 3 ಅಕ್ಷರ ಆಮೇಲೆ ಉಪದ್ರವ 4 ಅಕ್ಷರ 3 ಇಟ್ಕೊಂಡ್ಬಿಡು ಅವಾಗ ಸಮ ಆಯ್ತು ಇನ್ನು 1 ಅಕ್ಷರ ಉಳಿಯುತ್ತೆ ಯಾವ್ದಕ್ಕೆ ಉಪದ್ರ ಬಾ ಉಳಿಯುತ್ತೆ ಬಾ ಎಷ್ಟು ಅಕ್ಷರ 1 ಅಕ್ಷರ ಅಕ್ಷರ ಎಷ್ಟು 3 ಉದ್ಗೀಚಾರ 3 ಅಕ್ಷರ ಉಪದ್ರವ ಅನ್ನೋದು ಚತುರಕ್ಷರ 3 ಹಾಕೊಂಡ್ಬಿಡು ವಾ ಉಳಿಸ್ಕೊಂಡ್ಬಿಡು ವಾ ಹೆಚ್ಚಾಗಿಲ್ಲ ವಾರ 1 ಅಕ್ಷರ ಅಕ್ಷರ 3 ಅಕ್ಷರ ಅಕ್ಷರ 3 ಅಕ್ಷರ ಅಕ್ಷರ 1 ಅಕ್ಷರ ಅಕ್ಷರ 1 ಅಕ್ಷರನ ವಾಂಗ ಹಾಗೆ ಅದು ಸಮ ಆಯ್ತು ಅದು ಎಲ್ಲ ಸಮ ಆಯ್ತು ಅದನ್ನ ಇದು ಆತ್ಮಸಂಹಿತ ಅಲ್ಲೂ ಮಾಡಿದ್ರು ಉಪದ್ರವ ಆದಿ ಸಮ ಮಾಡಿದ್ರು ಹಂಗ ಮಾಡಿದ್ರು ಆದಿಪ್ರ ಅದು ಹಡಪ್ರ ಅಲ್ಲ ಹಡಪ್ರ ಆದಿಪ್ರ ಆಮೇಲೆ ತಿಹಾರ ಜೈಲಿ ಹೌದಾ ಹೋಗಿದ್ಯಾ ಹೋಗ್ಬೇಕು ಬಿಡಿ ಅನ್ನೋದ ತ್ರ್ಯಕ್ಷರಂ ಸಮಮ ಆಯ್ತು ಮುಂದೆ ಹೋಗೋಣ ಉದ್ಗೀತ ಇದೆ ತ್ರ್ಯಕ್ಷರಂ ಸ್ವಲ್ಪ ಮಾತು ಅಕ್ಷರ ಉದ್ಗೀತ 3 ಅಕ್ಷರ ಉಪದ್ರವ 4 ಅಕ್ಷರ ಉಪದ್ರವ 4 ಅಕ್ಷರ ತ್ರಿಭಿಃ ಸಮಂ ಭವತಿ 3 ಸಮವಾಗುತ್ತೆ ಅಕ್ಷರಂ ಅತಿಶಿಷ್ಯತೆ ಅತಿರಿಕ್ತತೆ 1 ಅಕ್ಷರ ಹೆಚ್ಚಾಗುತ್ತೆ 1 ಎಕ್ಸ್ಟ್ರಾ ಉಳಿಯುತ್ತೆ ಅದು
ತೇನ ವೈಷಮ್ಯ ಪ್ರಾಪ್ತೆ ಸಾಮ್ನಃ ಸಮತ್ವಕರಣಾಯ ಆಹ. ವ್ಯತ್ಯಾಸ ಆಗ್ಬಿಡ್ತಲ್ಲ, ಒಂದು ಉಳಿದು ಬಿಡ್ತಲ್ಲ, ಅದು ಹೆಂಗ್ ಮಾಡ್ತೀರಾ ಅಂತಂದ್ರೆ ಸಾಮಕ್ಕೆ ಸಮತ್ವ ಮಾಡೋಕ್ಕೋಸ್ಕರವಾಗಿ ಶ್ರುತಿ ಹತ್ತೆ ತದೇಕಮಪಿ ಸತ್ ಅಕ್ಷರಮಿತಿ ಅಕ್ಷರಮೇ ಭವತಿ. ಅದು ಒಂದಾಗಿದ್ರು ಅಕ್ಷರ ಅಂದ್ರೆ 3 ಅಕ್ಷರ ಆಗುತ್ತೆ. ಅಕ್ಷರ ಎಷ್ಟಕ್ಷರ? ಅತಃ ತತ್ ಸಮಂ, ಅದು ಸಮವಾಯ್ತು, ಎಲ್ಲ ಸಮಾನ ಆತ್ಮಸಂಹಿತವಾಯ್ತು. ನಿಧನಮಿತಿ ಅಕ್ಷರಂ ಸಮಮೇವ ಭವತಿ. ತಾನಿ ಹವ ಏತಾನಿ ದ್ವಾಂಶತ್ಯಕ್ಷರಾಣಿ. एव भवति तानि ह वै एतानि द्वाविंशतिरक्षराणि अक्षराणि. ನಿಧನ ಅನ್ನೋದು 3 ಅಕ್ಷರ, ಅದು ಸಮವೇ. ಅದು ಹಿಂದಿನ ಎಲ್ಲ 3ಕ್ಕೂ ಸಮವಾಯಿತು. ಅವತ್ತು ಇಷ್ಟು ಸೇರಿ ಎಷ್ಟು ಅಕ್ಷರ ಆಯ್ತು? ಅದೇ ಕಾಣ್ಬಿಡ್ತೀಯ ಬಿಡು. 22 ಕೂಡ ಹಂಗ 22 ಆದಿ 2 ಹಿಂಕಾರ 1 ಹಿಂಕಾರ 1 ಆದಿ 2 3 7 11 ಆಮೇಲೆ ಆಯ್ತಾ ಉದ್ಗೀತ ಇದೆ ಬೈದದೆ 14 ಹಿಂಕಾರ ಎಷ್ಟು ಅದು 14 ಆಯ್ತು. ನಿಧನ 3 17 21 22 ಆಯ್ತು. ಪ್ರಸ್ತಾವ 20 ಹೇಳಿಲ್ಲ. 3 ಮಾಡ್ಕೋಬೇಕು. ಹಿಂಕಾರ 3, ಪ್ರಸ್ತಾವ 3 6 ಕಮಾಲ. ಹಿಂಕಾರ 3 6 ಆದಿ 8 ಪ್ರತಿಹಾರ 12 15 19 ನಿಧನ 22. ಹಿಂಕಾರ 3 ಇಟ್ಕೋಬೇಕು. ಈ 22 ಲಕ್ಷ ಆಗತ್ತೆ ಒಟ್ಟು. 22 ಲಕ್ಷ ಏನಾಗುತ್ತೆ ಅಂದ್ರೆ 7 3 21 7 3 ಆಗುತ್ತೆ. ಅದರಿಂದ ಆಯ್ತನ್ ಗೆದ್ಕೊಂಡ್ಬಿಡ್ತಾನೆ. 1 ಹೆಚ್ಚಿದೆಯಲ್ಲ ಆಯ್ತನ್ ದಾಟ್ಕೊಂಡ್ಬಿಡ್ತಾನೆ, ಮೃತ್ಯು ದಾಟ್ಕೊಂಡ್ಬಿಡ್ತಾನೆ. ನಿಧನ ಅಕ್ಷರಂ ತತ್ ಸಮಯ ಭವತಿ ಅಂದ್ರು. ನಿಧಾನ ಅಂದ್ರು 3 ಅಕ್ಷರ, ಅದು ಸಮವಾಗುತ್ತೆ. ಏವಂ ಅಕ್ಷರ ಸಮತೆಯ ಸಾಮತ್ವಂ ಸಂಪಾದ್ಯ ಪ್ರಾಪ್ತಾನ್ಯಕ್ಷರಾಣಿ ಸಂಖ್ಯಾಯಂತೆ. ಹೀಗೆ ಚಕ್ಷರ ಅಂತ ಹೇಳಿ ಸಮವಾಗಿದೆ ಅಂತ ಮಾಡಿಬಿಟ್ಟು ಚಕ್ಕರತ್ವವಾಗಿದೆ ಅಂತ ಸಾಮತ್ವವನ್ನು ಕೊಟ್ಬಿಟ್ಟು ಅದಕ್ಕೆ ಈಗ ಹಿಂಕಾರಾದಿ ನಿಧನಾಂತವಾಗಿರುವ ಅಕ್ಷರಗಳನ್ನ ಲೆಕ್ಕ ಮಾಡಿದ್ರೆ ಅವು ಲೆಕ್ಕ ಮಾಡ್ತಾ ಅಂದ್ರೆ ತಾನೇವ ಏತಾನಿ ಸಪ್ತವಿಭಕ್ತಿ ಸಾಮಾಕ್ಷರಾಣಿ ದ್ವಾಂಶತಿ. ಈ ಸಪ್ತವಿಭಕ್ತಿ ನಾಮಾಕ್ಷರಗಳು ಒಟ್ಟೆಲ್ಲ ಸೇರಿದ್ರೆ 22 ಲಕ್ಷ ಆಗತ್ತೆ. 22 ಲಕ್ಷ ಆದ್ರೆ ಏನಾಗತ್ತೆ ಅಂತ ಹೇಳುತ್ತೆ. ಏಕವಿಂಶತ್ಯ ಆದಿತ್ಯಮಾಪ್ನೋತಿ ಏಕವಿಂಶೋ ವಾ ಇತು ಅಸಾವಾದಿತ್ಯ ದ್ವಾವಿಂಶೇನ ಪರಮಾದಿತ್ಯ ಜಯತಿ ತನ್ನಾಕಂ ತದ್ವಿಶೋಕಂ. ಏಕವಿಂಶತ್ಯ ಆದಿತ್ಯಂ ಆಪ್ನೋತಿ ಏಕವಿಂಶಃ ವಾ ಇತಃ ಅಸೌ ಆದಿತ್ಯಃ ಏಕವಿಂಶೇನ ಪರಂ ಆದಿತ್ಯಾತ್ ಜಯತಿ ತತ್ ನಾಕಂ ತತ್ ವಿಶೋಕಂ. 21ರಿಂದ ಆದಿತ್ಯನ ಗೆದ್ಬಿಡ್ತಾನಂತೆ. ಆದಿತ್ಯವನ್ನ ಮುಡ್ಕೊಂಡ್ಬಿಡ್ತಾನೆ. ಯಾಕಂದ್ರೆ ಆದಿತ್ಯ ಇಲ್ಲಿಂದ 21 ಅಂತೆ. ಹಂಗ ಆದಿತ್ಯ ಇಲ್ಲಿಂದ 21 ಇಲ್ಲಿಂದ ಆದಿತ್ಯ 21 ಅಂತೆ. ದ್ವಾದಶ ಮಾಸ ಪಂಚತ್ವ ತೈಮೇಕ ಆಸಾವಾಯ್ತು ಏಕವಿಂಶ. ಇಷ್ಟು ವೇದ ಹೇಗೆ ಮುಂದುವರಿಲ್ಲ. 12 17 ತೈಮೇಲೋಕ 20 ಅಸಾವಾಯ್ತು.
ಅಸಾವಾಯಿತ್ಯೇಕ ವಿಗುಂಶಃ ಶ್ರುತಿಯಲ್ಲೇ ಹೇಳಿದೆ 21ನೇ ಆಯ್ತ ಇಲ್ಲಿಂದ ಇಲ್ಲಿಂದ ಅಪ್ಪ ಭೂಲೋಕ 22 ಅದು ಅವನ ದ್ವಾಂಶೇನ 22ನೇ ಅಕ್ಷರದಿಂದ ಆಯ್ತು ಮೇಲಾಗೋದನ್ನು ಗೆದ್ಕೊಂಡ್ಬಿಡ್ತಾನೆ. ಅದು ನಾ ಅಕ ಕ ಅಂದ್ರೆ ಸುಖ, ಅಕ ಅಂದ್ರೆ ದುಃಖ, ನಾ ಅಕ ಅಂದ್ರೆ ದುಃಖವಲ್ಲದ್ದು. ಡಬಲ್ ನೆಗೆಟಿವ್ ಇದೆ. ಕ ಅಂದ್ರೇನ, ಅಕ ಅಂದ್ರೆ ಅಕ್ಕ ಅಂತೀಯಲ್ಲ, ಅಕ್ಕ ಸುಖ ಅಲ್ವಾ? ಜಗ ಮಾಡ್ತಾರ. ಸುಶೋಕಂ ಇಷ್ಟವಸ್ತು ಯೋಗ ಇಲ್ಲ, ಅದು ಅಂಥ ಲೋಕ, ಅದು ಬ್ರಹ್ಮಲೋಕ. ಓಕೆಯಾ? ತತ್ರ 17 ಅಕ್ಷರ ಸಂಖ್ಯೆಯ ಆಯ್ತು ಮಾಪದಲ್ಲಿ ಮೃತ್ಯು. ಅಲ್ಲಿ 21 ಅಕ್ಷರದಿಂದ ಉಪಾಸನೆ ಮಾಡ್ತಾನೆ. 7-3-21 ಅಂತ. 7-3-21 7 ಭಕ್ತಿಯು 3 ಅಕ್ಷರದಿಂದ ಸಮವಾಗಿ ಆತ್ಮಸಂಹಿತವಾಗಿದೆ. 3 ಕೂಡ್ಕೊಂಡು ಒಂದು ಕ್ಯಾಟಗರಿ ಆಗಿದೆ ಅಂತ ಭಾವನೆ ಮಾಡ್ತಾ ಇದ್ರೆ, ಆ ಭಾವನೆ ಮಾಡೋ ಅಷ್ಟೇ. ಅಲ್ಲಿ ದೇವತೆ ಇಲ್ಲ, ಮಂತ್ರ ಇಲ್ಲ, ಎಂತ ತಂತ್ರ ಏನೂ ಇಲ್ಲ. 3 ಸಮವಾಗಿದೆ ಅಂತ. 3 ಸಮಾನ ಹಿಂಗೆ ಬಂದ್ರೆ ನಾ 3 ಸಮಾನ ಮಾಡಿದ್ರೆ ಆಯ್ತು ಹೋಗ್ತೀನಿ ಅಂತಾರೆ. ಇಷ್ಟಕ್ಕೆ ಏನು ಇಷ್ಟಕ್ಕೆ ಆಯ್ತು ಬರ್ತಿದ್ದ ಗಾಯತ್ರಿ ಮಾಡುದು ಇಲ್ಲ, ಯಾವ್ದು ನಮ್ಮ ತಾಲೂಕ ಮಾಡೋದು ಒಪ್ಕೋಬೋದ? ಇದಕ್ಕೆ ಎಷ್ಟಾಗತ್ತೆ? 3 ನಿಮಿಷ 3 ಭಾಷೆ ಮಾಡ್ಕೊಂಡು ಭಾಷೆ ಮಾಡೋ. ನಾ ಎಲ್ಲ 3 ಇದೆ. ಅಹಿಂಕಾರ 3, ಗೀತಾ 3, ಧ್ಯಾನ 4, ಆದಿ 4 ಎಲ್ಲ ನಿಧನ 3 ಮಾಡಿ ಎಲ್ಲ 3 ಆಗಿದೆ. ಆತ್ಮಸಂಹಿತವಾಗಿ ಭಾವನೆ ಮಾಡ್ತಾ ಇದ್ರೆ ಆ 21ರಿಂದ ಆಯುತ್ಯವನ್ನು ಗೆದ್ಕೊಂಡ್ಬಿಡ್ತಾನೆ. ತಸ್ಮಾತ್ ಏಕವಿಂಶ ಇತಃ ಅಸ್ಮಾನ್ ಲೋಕಾತ್ ಅಸೋ ಆದಿತ್ಯ ಸಂಚಯ. ಇಲ್ಲಿಂದ ಸಂಖ್ಯೆಯಿಂದ ಆದಿತ್ಯನು 21ನೇನಾಗಿದ್ದಾನೆ. ಅದನ್ನ 21 ಆದಿತ್ಯನ ಸಮಾನ. 21 ಆಗಿರುವ ಆದಿತ್ಯನನ್ನು ಗೆದ್ಕೊಂಡ್ಬಿಡ್ತಾನೆ. ಇಲ್ಲಿಂದ ಆದಿತ್ಯನು 21ನೇ ಸಂಖ್ಯೆ ಮಾಡಿದ್ರೆ ಹೆಂಗೆ? ದ್ವಾದಶ ಮಾಸ ಪಂಚರ್ಥವಸ್ಥೈ ಮೇ ಲೋಕ ಸಾಮಾದಿತ್ಯ ಇದು ಶ್ರುತಿ. ಸ್ವಾಮಿ ಎದುರಿಲ್ಲ. ತಾಂಡ್ಯ ಬ್ರಾಹ್ಮಣಕ್ಕೆ ಹೋದ್ರು ಈಚೆ ಬ್ರಾಹ್ಮಣ 12 ತಿಂಗಳು. 3 ರಾಮಸ್ವಾಮಿ, 4 ಸುಬ್ರಾಯ, 5 ಇದೆ ಅಂತ ಹೇಳಿ ಅವ್ರು ಇಷ್ಟ ಬರೀತಾರೆ ಅಂತ. ಚಿಂತೆ ಶಾಸ್ತ್ರಿಗಳು 5 ಋತು 3 ಲೋಕ ಆದಿತ್ಯ 21 ಶ್ರುತಿ ಹೇಳ್ತಾ ಇರೋದ್ರಿಂದ 20 ಆದಿತ್ಯ 21 ಆಗ್ತಾನೆ. ಸ್ವಾಮಿ ಎಲ್ಲಿಯೋ ಪಕ್ಕ ಬಬ್ಬರ್ ಕಮ್ಮೇಲೆ ಬಿಡಿ, ಬಬ್ಬರ್ ಕಮ್ಮೇಲೆ ಇರ್ಬೇಕಿಲ್ಲ. ಇರ್ಬೇಕಿಲ್ಲ ಅಂದ್ರೆ ಇಲ್ಲ. ಸ್ವಾಮಿ ಯಜುರ್ವೇದ ಹೌದು, ಋಗ್ವೇದ ಅಂತ ತಗೊಂಡ್ರು. ಇದಕ್ಕೆ ಅಲ್ಲಿ ಬರುತ್ತೆ. ಫಸ್ಟ್ ಕೊಡೋದು ಋಗ್ವೇದ ಕೊಡೋದು. ಸ್ವಾಮಿ ನಮ್ ತಂದೆ ಮಾಡಿಸ್ತಿದ್ದು ಆ ಶ್ರಾದ್ದಾನ ಇದು ಪ್ರಕಾರವಾಗಿ, ಆ ಪಶ್ಚಿಮ ಪ್ರಕಾರವಾಗಿ. ಸ್ವಾಮಿ ಪಕ್ಕ ಯಜುರ್ವೇದರು ದೊಡ್ಡ ಬಬ್ಬರ್ ಕಮ್ಮಿಲಿ ಋಗ್ವೇದಿಲ್ಲ. ಬಬ್ಬೂರ್ ಕಮ್ಮಿ ಋಗ್ವೇದಿಲ್ಲ. ಹೊಯ್ಸಿ ಕರ್ನಾಟಕದಲ್ಲಿ ಯಜುರ್ವೇದಿಗಳಿಲ್ಲ. ಯಜುರ್ವೇದ ಇದು ಆಪಸ್ತಂಭಗಳಿಲ್ಲ. ಹೊಯ್ಸಿ ಕರ್ನಾಟಕದಲ್ಲಿ ಯಜುರ್ವೇದಿಗಳೇ, ಆಪಸ್ತಂಭಗಳಿಲ್ಲ. ಅಷ್ಟು ಬೋಧಾಯನ ದ್ವಾಂಶೇನ ಅಕ್ಷರೇಣ ಪರಂ ಮೃತ್ಯೋ ಆದಿತ್ಯಾಜ್ಯೇತಿ ಆಪ್ನೋತಿ ಇತ್ಯರ್ಥಃ. ಹೆಚ್ಚಾಗಿರೋ 22ನೇ ಅಕ್ಷರದಿಂದ ಆಯುಷ್ಯಗಿಂತ ಮೇಲಾಗಿರ್ತಕ್ಕಂಥ ಲೋಕವನ್ನು ಗೆದ್ಕೊಳ್ತಾನಂತೆ. 22ನೇ ಅಕ್ಷರ ಒಂದಿದೆಯಲ್ಲ, ಅದನ್ನು ಉಪಾಸನೆ ಮಾಡಿದ್ರಿಂದ ಆಯುಷ್ಯನ ದಾಟಿ ಮೇಲಕ್ಕೆ ಹೋಗ್ಬಿಡ್ತಾನೆ ಅಂತ ಅರ್ಥ. ಹೆಚ್ಚ ತದ ಆದಿತ್ಯ ಪರಂ ಕಿಂತದು. ಆಯುಷ್ಯಗಿಂತ ಮೇಲಿರೋದು ದಾಟಿರೋದು ಅದೇನಿದು, ಅದೆಂಥದ್ದು? ನಾಕಂ. ನಾಲ್ಕು ಕಂ ಇತಿ ಸುಖಂ ತಸ್ಯ ಪ್ರತಿಷೇಧಃ ಅಕಂ ತನ್ನ ಭವತಿ ಇತಿ ನಾಕಂ. ಕಂ ಅಂದ್ರೆ ಸುಖ, ಅದಿಲ್ಲ ಅನ್ನೋದು ಅಕ, ಅದಿಲ್ಲ ಅನ್ನೋದು ನಾಕ. ಕಂ ಅಕಂ ನಾಕಂ. ಕಂ ಅಂದ್ರೆ ಸುಖ, ಅಕಂ ಅಂದ್ರೆ ಸುಖ ಇಲ್ಲ, ನಾಕಂ ಅಂದ್ರೆ ಸುಖ ಇಲ್ಲ ಅಂತ ಏನಿಲ್ಲ. ಕಮೇವ ಇತ್ಯರ್ಥ. ಕಮ್ಮೆ, ಕಮ್ಮನೆ ಕಮ್ಮಿ ಅಲ್ಲ, ಸುಖವೇ. ಮೃತ್ಯು ವಿಷಯತ್ವ ದುಃಖಸ್ಯ.
ಯಾಕಂದ್ರೆ ದುಃಖವೆಲ್ಲ ಮೃತ್ಯುಗೆ ವಿಷಯ, ಅದು ಮೃತ್ಯು ಮೀರಿದಾದ್ರಿಂದ ಅಲ್ಲಿ ಅಕ ಇಲ್ಲ, ನಾಕವೇ. ವಿಶೋಕಂಚಿತ ವಿಗತ ಶೋಕಂ, ಅದು ವಿಶೋಕ ಆಯ್ತು ಮೇಲಿರ್ತಕ್ಕದ್ದು ಶೋಕವೇ ಇಲ್ಲ. ಇಷ್ಟ ವಸ್ತು ವಿಯೋಗದಿಂದ ಆಗುವ ಮಾನಸಿಕ ಸಂತಾಪ ಅಲ್ಲಿ ಆಗೋಲ್ಲ. ಯಾವಾಗ ಅಂದ ಚೇತಾಡ್ತಾನೆ, ಪ್ರೆಸೆಂಟ್ ಆಗಿರ್ತಾನೆ, ಆಗಿರ್ತಾನೆ. ಮಾನಸ ದುಃಖ ರಹಿತ ಇತ್ಯರ್ಥ ತದಾಪ್ನೋತಿ. ರಹಿತಂ ಗುಣ ಮಾನಸವಾದ ಮನಸ್ಸಂಬದ್ಧವಾದ ದುಃಖವು ಅಲ್ಲಿಲ್ಲ. ಮನಸ್ಸಿಗೆ ಆದಿವ್ಯಾಧಿ ದುರ್ಭಿಕ್ಷಗಳಿರುತ್ತಲ್ಲ, ಅದ್ಯಾವುದು ಅಲ್ಲಿಲ್ಲ ಅಂತ. ಆದ್ರಿಂದ ಅದು ಬರೀ ಸುಖವೇ, ಆನಂದವೇ, ಅದನ್ನು ಪಡ್ಕೊಳ್ತಾನೆ ಅಂತ ಅರ್ಥ. ಆಪ್ನೋತಿ ಹಾದಿತ್ಯ ಸಂಜೆ ಮುಂದಕ್ಕೆ ನಾಳೆ ಅಣ್ಣ. ಸರ್ವಂ ಬ್ರಹ್ಮ ಮಾಹಂ ಬ್ರಹ್ಮ ಮಾಮಾ ಬ್ರಹ್ಮ ನಿರಾಕರೋತ್ ನಿರಾಕರಣ ಶಾಂತಿ.